ಬೆಳಗಾವಿಯಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಎಸಿ ಕಚೇರಿಯಲ್ಲಿದ್ದಂತಹ ಪೀಠೋಪಕರಣಗಳನ್ನು ರೈತರೇ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಪರಿಹಾರ ನೀಡಲಿಕ್ಕೆ ವಿಳಂಬ, ಬೆಳಗಾವಿ ಎಸಿ ಕಚೇರಿ ಜಪ್ತಿ. ಕಂಪ್ಯೂಟರ್, ಕುರ್ಚಿಗಳು, ಪ್ರಿಂಟರ್ ಅನ್ನು ಹೊತ್ತೊಯ್ದಿದ್ದಾರೆ ರೈತರು. ಕೋರ್ಟ್ ಆದೇಶದ ಮೇರೆಗೆ ಎಸಿ ಕಚೇರಿಯ ಪೀಠೋಪಕರಣಗಳನ್ನು ರೈತರೇ ಜಪ್ತಿ ಮಾಡಿದ್ದಾರೆ. ಸಾಂಬ್ರಾ ವಿಮಾನ ನಿಲ್ದಾಣದ ಕಾಮಗಾರಿಗೆ ಜಮೀನನ್ನು ರೈತರು ಕೊಟ್ಟಿದ್ರು. ಹೆಚ್ಚಿನ ಪರಿಹಾರವನ್ನು ಕೋರಿ 2011ರಲ್ಲಿ ಕೋರ್ಟ್ನ ಮೊರೆ ಹೋಗಿದ್ರು ರೈತರು. ಸಕಾಲಕ್ಕೆ ಹೆಚ್ಚುವರಿ ಪರಿಹಾರ ಸಿಗದೇ ಇರುವ ಕಾರಣಕ್ಕೆ ಎಸಿ ಕಚೇರಿಯನ್ನು ಜಪ್ತಿ ಮಾಡಿದ್ದಾರೆ. ಪರಿಹಾರ ನೀಡೋದು ವಿಳಂಬ ಆಗಿದೆ. ಹಾಗಾಗಿ ಈ ಬೆಳಗಾವಿಯ ಡಿಸಿ ಕಚೇರಿ ಆವರಣದಲ್ಲಿರುವಂತಹ ಎಸಿ ಕಚೇರಿಯ ಪೀಠೋಪಕರಣಗಳನ್ನು ಹೊತ್ಕೊಂಡು ಹೋಗಿದ್ದಾರೆ ರೈತರು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಸಾಮಾನ್ಯವಾಗಿ ಸರ್ಕಾರಿ ಅಧಿಕಾರಿಗಳು ರೈತರ ಜಮೀನನ್ನು, ಮನೆಗಳನ್ನು ಜಪ್ತಿ ಮಾಡೋದು, ಮುಟ್ಟುಗೋಲು ಹಾಕೊಳ್ಳೋದು ನಾವು ನೋಡ್ತಾ ಇದ್ವಿ. ಫಾರ್ ದ ಫಸ್ಟ್ ಟೈಮ್ ಈಗ ಬೆಳಗಾವಿಯಲ್ಲಿ ರೈತರೇ ಸರ್ಕಾರಿ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಿರುವಂತಹ ಘಟನೆಯೊಂದು, ವಿಚಿತ್ರ ಘಟನೆಯೊಂದು ನಡೆದಿದೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಪ್ರಿಂಟರು, CPU, ಸಿಸ್ಟಮು ಎಲ್ಲ, ಕೀಬೋರ್ಡ್ನು ಬಿಡದೇನೆ, ಮೌಸನ್ನು ಬಿಡದೇನೆ ಎಲ್ಲದನ್ನು ಕೂಡ ರೈತರು ಜಪ್ತಿ ಮಾಡ್ಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದು ಬೆಳಗಾವಿಯಲ್ಲಿ ನಡೆದಂತಹ ಘಟನೆ. ಹೆಚ್ಚಿನ ಪರಿಹಾರವನ್ನು ಕೋರಿ ಕೋರ್ಟ್ನ ಮೊರೆ ಹೋಗಿದ್ರು, ಆದರೂ ಕೂಡ ಪರಿಹಾರ ಸಿಕ್ಕಿರಲಿಲ್ಲ. ಹಾಗಾಗಿ ರೈತರು ಈಗ ಎಸಿ ಕಚೇರಿಯ ಪೀಠೋಪಕರಣಗಳನ್ನೇ ಜಪ್ತಿ ಮಾಡಿರುವಂತಹ ವಿಚಿತ್ರ ಘಟನೆ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಬೆಳಗಾವಿಯ ಪ್ರತಿನಿಧಿ ದೀಪಕ್ ಕುರಂದವಾಡೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಕ್, ಏನಿದು ವಿಚಿತ್ರ ಘಟನೆ? ಪ್ರೇಮ್, ವಿಶೇಷವಾಗಿ ಏನಂತಂದ್ರೆ ಬಹಳಷ್ಟು ಕಡೆ ಡೆವಲಪ್ಮೆಂಟ್ ಆಗ್ತಾರಂತ, ಹಾಗೆಯೇ ಬೆಳಗಾವಿಯ ಒಂದು ಸಾಂಬ್ರಾ ನಿಲ್ದಾಣದಲ್ಲಿ ಅಪ್ಗ್ರೇಡ್ ಆಗ್ಬೇಕು ಹಾಗೆ ಅಂತೇಳಿ ಬಹಳಷ್ಟು ರೈತರ ಜಮೀನನ್ನ ಸರ್ಕಾರ ಒತ್ತುವರಿ ಮಾಡ್ಕೊಂಡಿರ್ತದೆ. ಅಂದ್ರೆ ಕಬ್ಜಾ ತಗೊಂಡು ಅಲ್ಲಿ ಡೆವಲಪ್ಮೆಂಟ್ ಮಾಡುವಂಥದ್ದು. ಆದ್ರೆ 2018ರಿಂದನೂ ಕೂಡ ಒಂದಿಷ್ಟು ಪರಿಹಾರಗಳನ್ನ ಕೊಡ್ತಾ ಇಲ್ಲ ಅಂತ ರೈತರು ಕೋರ್ಟ್ ಮೊರೆ ಹೋಗಿದ್ರು. ಈಗ ಕೋರ್ಟ್ ಏನ್ ಮಾಡಿದೆ ಅಂತಂದ್ರೆ ಒಂದು ಹಣ ಕೊಡ್ಬೇಕು ಹಾಗೆ ಅಂತೇಳಿ ಎಸಿ ಮತ್ತು ಡಿಸಿ ಕಚೇರಿಗೆ ಒಂದು ಮಾರ್ಗದರ್ಶನ ನೀಡಿದ್ರು. ಸರ್ಕಾರಕ್ಕೆ ಮಾರ್ಗದರ್ಶನ ನೀಡಿದ್ರು ಕೂಡ ಇದುವರೆಗೆ ಅವರು ರೀಪೇಮೆಂಟ್ ಮಾಡಿದ್ದಿಲ್ಲ. ಹೀಗಾಗಿ ಇವತ್ತು ಅವ್ರು ಇರ್ತಕ್ಕಂಥ ಪೀಠೋಪಕರಣ ಇರ್ಬೋದು, ಏನಂತಂದ್ರೆ ಯಾವುದು ಕಂಪ್ಯೂಟರ್ ಇರ್ಬೋದು, ಟೇಬಲ್, ಕುರ್ಚಿ ಎಲ್ಲವನ್ನು ಕೂಡ ಜಪ್ತಿ ಮಾಡ್ಬೇಕು ಹಾಗೆ ಅಂತೇಳಿ ಮಾನ್ಯ ನ್ಯಾಯಾಲಯ ಒಂದು ಆದೇಶ ಮಾಡೋದ್ರಿಂದ ಈಗ ಬೆಳಗಾವಿ ಎಸಿ ಕಚೇರಿ, ಏನು ಜಿಲ್ಲಾಧಿಕಾರಿಗಳ ಕಚೇರಿ ಹಿಂಭಾಗದಲ್ಲಿ ಇರ್ತಕ್ಕಂಥ ಎಸಿ ಕಚೇರಿಯ ಎಲ್ಲಾ ಪೀಠೋಪಕರಣ ಕೂಡ ಈಗ ಏನು ಕೋರ್ಟ್ ಅಧಿಕಾರಿಗಳ ಜೊತೆ ಬಂದು ರೈತರು ಜಪ್ತಿ ಮಾಡ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. Hey, tama, siya magkakasana.